ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಸೋಮವಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪರಿಶಿಷ್ಟ ಸಮಾಜಕ್ಕೆ ಮೀಸಲಿಟ್ಟ ಹಣವನ್ನು ಪರಿಶಿಷ್ಟ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಎಂದು ಸಲಹೆ ನೀಡಿ, ತಾಲೂಕು ಮಟ್ಟದಲ್ಲಿಯೂ ಪರಿಶಿಷ್ಟ ಸಮಾಜದ ವಿದ್ಯಾರ್ಥಿಗಳ ಏಳಿಗೆಗೆ ಅಗತ್ಯವಾದ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು, ಒಂದೇ ಸೂರಿನಡಿಯಲ್ಲಿ 1ನೇ ತರಗತಿಯಿಂದ ದ್ವಿತೀಯ PUCಯವರೆಗೆ ಉತ್ತಮ ಶಿಕ್ಷಣ ನೀಡಬೇಕು. ನಂತರ ಉನ್ನತ ವ್ಯಾಸಂಗಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ಶಾಸಕ H.D. ರೇವಣ್ಣ ಅಭಿಪ್ರಾಯಪಟ್ಟರು. ಸಾರ್ವಜನಿಕ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬುದನ್ನು ತಿಳಿಸುವ ಮೂಲಕ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ರಚಿಸಿದ್ದಾರೆ ಮತ್ತು ಸಂವಿಧಾನ ಸಹಾಯದಿಂದ ಸಮಾಜದಲ್ಲಿ ಎಲ್ಲರಿಗೂ ಅನುಕೂಲ ಪಡೆದಿದ್ದಾರೆ. ಇಂತಹ ಸಂವಿಧಾನ ನೀಡಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣೆ ಹಾಗೂ ಗೌರವ ಸಲ್ಲಿಸಲು ಬಹಳ ಸಂತೋಷವಾಗುತ್ತದೆ ಎಂದು ತಿಳಿಸಿ ಹಲವಾರು ವಿಷಯಗಳ ಕುರಿತು ಮಾತನಾಡಿದರು. ಉಪನ್ಯಾಸಕ ರತ್ನಾಕರ್ MJ ಪ್ರಧಾನ ಭಾಷಣ ಮಾಡಿದರು. ಪುಣ್ಯವತಿ ಅವರು ಸಂವಿಧಾನ ಪೀಠಿಕೆಯ ಪ್ರಮಾಣ ವಚನ ಬೋಧಿಸಿದರು. SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಮುಖಂಡರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ Y.M. ರೇಣುಕುಮಾರ್, ಪುರಸಭಾಧ್ಯಕ್ಷ H.K. ಪ್ರಸನ್ನ, ಉಪಾಧ್ಯಕ್ಷ ಸಾವಿತ್ರಮ್ಮ, DYSP ಶಾಲು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಕೃಷ್ಣಮೂರ್ತಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ವೃತ್ತ ನಿರೀಕ್ಷಕರಾದ ಪ್ರದೀಪ್ BR, ಉಪ ನೋಂದಣಾಧಿಕಾರಿ ರಾಕೇಶ್, BEO ಸೋಮಲಿಂಗೇಗೌಡ, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಅಗ್ನಿಶಾಮಕ ಠಾಣಾಧಿಕಾರಿ ಸೋಮಶೇಖರ್, ಶಿರಸ್ತೇದಾರ್ ಲೋಕೇಶ್, ಸಮಾಜ ಕಲ್ಯಾಣ ಇಲಾಖೆಯ ಚಿಕ್ಕಲಿಂಗೇಗೌಡ, ವಿಶ್ವಜ್ಞಾನಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಸಮಿತಿಯ ಟ್ರಸ್ಟ್ ಹಾಗೂ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಸದಸ್ಯರು, ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುಮಾರು 120 ಕೋಟಿ ಜನರು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಮಾಜದ ಎಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಸಂವಿಧಾನವನ್ನು ರಚನೆ ಮಾಡುವಂಥ ಒಬ್ಬ ಶ್ರೀಮಂತ ನಾಯಕರಾಗಿದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್. ಇವತ್ತು ಏನು ಅಂಬೇಡ್ಕರ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ, ಅವರ ಆತ್ಮಕ್ಕೆ ಶಾಂತಿ ಭಕ್ತಿಪೂರ್ವಕವಾಗಿ ನಾವು ಹೇಳಬೇಕು. ಮತ್ತು ಇದೆಲ್ಲ ಇವತ್ತು ಏನು ಅವರ ಹೆಸರನ್ನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹಲವಾರು ವಿದ್ಯಾಸಂಸ್ಥೆಗಳ ಎರಡು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡುತ್ತಾರೆ. ನಾನು ರಾಜ್ಯ ಸರ್ಕಾರ ಕೇಳಿದಷ್ಟೇ, ಏನು ಎಷ್ಟು ಸಮಾಜದಲ್ಲಿ ದುಡ್ಡು ಬರುತ್ತೆ ಆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಶಿಕ್ಷಣವನ್ನು ಒದಗಿಸಬೇಕು ಅಂತ ರಾಜ್ಯ ಸರ್ಕಾರ ಒತ್ತಾಯ ಮಾಡುತ್ತೆ. ಹೆಚ್ಚಿನ ಸುಮ್ಮನೆ ರಸ್ತೆ ಅದಕ್ಕೆ ಸ್ಟ್ಯಾಂಡರ್ಡ್ ಮಾಡೋದು ಎಲ್ಲ ಮಕ್ಕಳಿಗೆ ಆ ಸಮಾಜದ ಮಕ್ಕಳಿಗೆ ಪ್ರತಿ ತಾಲೂಕಲ್ಲೂ ಊಟ ತಿಂಡಿ ಎಲ್ಲ LKG ಇರ್ಬೋದು, ಪರಿಸರ ಸಮಾಜದ ಮಕ್ಕಳಿಗೆ ಆ ಬೇರೆ ಸಮಾಜದ ಪರಿಸರ ಸಮಾಜದ ಮಕ್ಕಳಿಗೆ ಇವತ್ತು ಈ ವಿದ್ಯಾಭ್ಯಾಸ ಕೊಡಬೇಕು ಅಂತ ಸರ್ಕಾರ LKG ಇರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳು ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಬೇಕಾದ್ರೆ ಕೆಲವೊಂದು ಮೆಡಿಕಲ್ ಕಾಲೇಜು ಒಂದು ಜಿಲ್ಲೆಗಳಲ್ಲಿ ಮಾಡಬೇಕು, ಮಾಡಿ ಶಿಕ್ಷಣ ಅದನ್ನು ಕೊಟ್ಟು ಯಾವುದೋ ಬೇರೆ ಮಾಡೋದಾಗಲೇ ಮಾಡಬೇಕಾದ್ರು ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣದ ಈ ಸಮಾಜದ ದುಡ್ಡನ್ನು ಉಪಯೋಗ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಇವತ್ತು ಈ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ನಾವು ಏನು ಕೊಟ್ಟಿದ್ದೀವಿ. ಇವತ್ತು 7 ಪ್ರಥಮ ದರ್ಜೆ ಕಾಲೇಜ್ ಇದೆ, 3 ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ITI ಇದೆ, ಸೆಂಟ್ರಲ್ ನಮ್ಮ ಉನ್ನತ ಶಾಲೆ ಮತ್ತು ನಮ್ಮ ಇದು ನವೋದಯ ಶಾಲೆ ಮತ್ತು ಆದರ್ಶ ಶಾಲೆ. ಇವತ್ತು ಏನು ಮೈಸೂರು ಬೆಂಗಳೂರಲ್ಲಿದೆ ಆ ಶಿಕ್ಷಣ ಎಲ್ಲ ಒದಗಿಸಿಕೊಟ್ಟು
ಈಗ ಯಾರಿಂದ ಕಾಲದಲ್ಲಿ ಒಳ್ಳೆಯ ಸ್ಥಳದಲ್ಲಿ ಕೇಳಿ ಪಾಸ್ ಮಾಡಿ. ಅದರಿಂದ ನೀವು ಸ್ವಲ್ಪ ಸಂಕಲ್ಪಗಳು ಹಳ್ಳಿ ಕಡೆ ಏನಾದರೆ ಎಣ್ಣೆಲ್ಲ ಸ್ವಲ್ಪ ಮಾಡಬೇಕು. ನನಗೆ ಯಾಕೆ ಏನಾಗಿದೆ ಎಲ್ಲೋ ಯಾವ ಬೆಳೆಗೆ ಎಣ್ಣೆ ಯಾವ ಟೀ ಶಾಪಿಗೆ ಎಣ್ಣೆ ಅದರಿಂದ ದಯಮಾಡಿ ಬೇಡ ಮಾಡಿದರೆ ಹೆಣ್ಮಕ್ಳಿಗೆ ನಮ್ಮದೇ ಅದು ಮಾಡಿ ಅವ್ರು ಅದರಿಂದ ಪೆಟ್ಟಿಗೆ ಹೋಗಿ ಹಳ್ಳಿ ಹೆಣ್ಮಕ್ಳೆಲ್ಲ ಅವ್ರು ಕೂಲಿ ಮಾಡ್ಕೊಂಡು ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು, ಆ ವ್ಯಕ್ತಿ ಒಳಗೆ ಇದೆಲ್ಲ ಪರಿಸ್ಥಿತಿ ಅದನ್ನು ಕ್ಲೀನ್ ಮಾಡಬೇಕು ಕೇಳ್ತೇನೆ. ಮತ್ತು ಬಾಕಿ ನೆಲವನ್ನು ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸಿಕೊಡ್ತಾರೆ. ಅದೆಲ್ಲ ಏನು ಎಜುಕೇಷನ್ ಕೊಟ್ಟೆ ಆ ಕೆಲಸ ನಾವು ಮಾಡಿದರೆ ಪ್ರಾಮಾಣಿಕವಾಗಿ ಭಗವಂತ ಒಳ್ಳೆಯ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಕ್ಕಳ ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದ್ದೇವೆ. ಈ ತಾಲೂಕು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ. ಆದ್ದರಿಂದ ಈ ತಾಲೂಕಿನಲ್ಲಿ ಮೊದಲನೇ ಸಾರಿ IAS IPS ಅಧಿಕಾರಿ ನಮ್ಮ ರಾಷ್ಟ್ರ ಇಲ್ಲೇ